ಎಂ ತಿಮ್ಮರಾಜು ಗೌಡ ಸಮಾಜ ಸೇವಕರು ಅವರು ನಡೆದು ಬಂದ ಹಾದಿಯ ಒಂದು ವಿಟಿ ನಿಮ್ಮ ಮುಂದೆ. ಎಂ ತಿಮ್ಮರಾಜು ಗೌಡ ಆನೇಕಲ್ ತಾಲೂಕಿನ ಹಾಲ್ದೇನಹಳ್ಳಿಯ ಜಯಮ್ಮ ಮತ್ತು ಮುನಿಯಪ್ಪನವರ ಮಗ. ವಿದ್ಯಾರ್ಥಿಯಾಗಿದ್ದಾಗ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ತಿಮ್ಮರಾಜು ಗೌಡ ಅವರಿಗೆ ಸಂಘ ಪರಿವಾರದ ಶಿಕ್ಷಣವೂ ಇದೆ. 20 ವರ್ಷಗಳಿಂದ ಬಿಜೆಪಿಯಲ್ಲಿರುವ ತಿಮ್ಮರಾಜು ಗೌಡ ಆನೇಕಲ್ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿದ್ದವರು. 2018ರಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ತಿಮ್ಮರಾಜು ಗೌಡ ಅವರ ಹೋರಾಟ ಒಂದು ಮುಖವಾದ್ರೆ, ಜನಪ್ರತಿನಿಧಿಯಾಗಿ ಮಾಡಿರುವ ಕೆಲಸಗಳದ್ದು ಇನ್ನೊಂದು ಮುಖ. ಅಂಗವಿಕಲರ ಭವನ, ಮಕ್ಕಳಿಗಾಗಿ ಕಾಮಾಕ್ಷಮ್ಮ ಕ್ರೀಡಾಂಗಣ, ಬಸ್ ನಿಲ್ದಾಣಗಳ ವ್ಯವಸ್ಥೆ, ರೈತರಿಗಾಗಿ 25 ಲಕ್ಷ ಲೀಟರ್ ಸಾಮರ್ಥ್ಯದ ಚೆಕ್ ಡ್ಯಾಂ ನಿರ್ಮಿಸಿದ್ದು, ಕಲ್ಯಾಣಿಗೆ ಜೀರ್ಣೋದ್ಧಾರ, ಚೌಡೇಶ್ವರಿ ದೇವಸ್ಥಾನ, ಸ್ಮಶಾನ ಭೂಮಿಯ ರಕ್ಷಣೆ ಒಂದೇ ಎರಡೇ. ಕೋವಿಡ್ ಕಾಲದಲ್ಲಂತೂ ಗ್ರಾಮದ ಸುತ್ತಮುತ್ತಲಿನ ಜನರಿಗೆ ಆಪತ್ ಬಾಂಧವರಾಗಿದ್ದವರು ತಿಮ್ಮರಾಜು ಗೌಡರು. ತಿಮ್ಮರಾಜು ಗೌಡರಿಗೆ ತಕ್ಕ ಹೆಂಡತಿ ಪ್ರತ್ಯೂಷ, ಮಕ್ಕಳಾದ ಶಿವಾನಿ ರಾಜುಗೌಡ ಮತ್ತು ಮನ್ವಿತ್ ರಾಜುಗೌಡ, ಜೊತೆಗೆ ಗೆಳೆಯರಿದ್ದಾರೆ. ಸರ್ಕಾರಿ ಒತ್ತುವರಿ ಭೂಮಿಯ ತೆರವು ಮಾಡಿ ಕೆಂಪೇಗೌಡರ ಹೆಸರಿನಲ್ಲಿ ರಂಗಮಂದಿರ ನಿರ್ಮಿಸಿದ ತಿಮ್ಮರಾಜು ಗೌಡ ಅವರಿಗೆ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತಿದೆ. ಶ್ರೀ ಎಂ ತಿಮ್ಮರಾಜು ಗೌಡ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸಾಧಾರಣ ಒಂದು ರೈತಾಪಿ ಕುಟುಂಬದಿಂದ ಜನಿಸಿ ಇವತ್ತು ನನ್ನ ಹಳ್ಳಿಯಲ್ಲಿ ಒಂದು ಸೇವೆ ಮಾಡಿ, ಅದೇ ರೀತಿ ಆನೇಕಲ್ ತಾಲೂಕಿನಲ್ಲಿ ಸೇವೆ ಮಾಡಿ, ಇವತ್ತು ಒಂದು ಕೆಂಪೇಗೌಡರು ಒಂದು ಧರ್ಮ, ಒಂದು ಜಾತಿ, ಒಂದು ವೃತ್ತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ನಾನು ಅವರ ಜನಾಂಗದಲ್ಲಿ ಜನಿಸಿ ಅವರ ಒಂದು ಸ್ಫೂರ್ತಿದಾಯಕನಾಗಿ ಅವರ ಒಂದು ದಾರಿದೀಪದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬರಬೇಕು ಅಂತ ಆಸೆ ಇಟ್ಕೊಂಡು ಬೆಳೆದಂಥ ವ್ಯಕ್ತಿ. ಅದೇ ರೀತಿ ಒಂದು ಹಳ್ಳಿ ಪ್ರದೇಶದಿಂದ ಇವತ್ತು ಬಂದು ಇವತ್ತು ನ್ಯಾಷನಲ್ ಅವಾರ್ಡ್ ಮಟ್ಟಕ್ಕೆ ನನ್ನ ಗುರುತಿಸಿದ್ದಾರೆ ಅಂದರೆ ಇವತ್ತು ಗ್ಯಾರಂಟಿ ನ್ಯೂಸ್ಗೆ ನಾನು ತುಂಬ ಧನ್ಯವಾದಗಳು ತಿಳಿಸ್ತೇನೆ.